ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರಸಭೆ ಕಚೇರಿಗೆ ರಾಜ್ಯ 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ನಾರಾಯಣಸ್ವಾಮಿ ಹಾಗೂ ಆಯೋಗದ ಸದಸ್ಯರುಗಳು ಭೇಟಿ ನೀಡಿ ಆದಾಯ ಏರಿಕೆ ಹಾಗೂ ಇತರೆ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ನಗರಸಭೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿ ವರ್ಗದವರು, ನಗರಸಭೆ ಸದಸ್ಯರುಗಳು ಕಾರ್ಯಾಲಯದಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ 5ನೇ ಹಣಕಾಸು ಆಯೋಗದ ಸದಸ್ಯರು ಮೊಹಮ್ಮದ್ ಸನಾವುಲ್ಲಾ, RS ಪೋಂಡ, ಜಿಲ್ಲಾ ಯೋಜನಾ ನಿರ್ದೇಶಕರು ಸುಧಾ, ನಗರಸಭೆ ಅಧ್ಯಕ್ಷ ಸುರೇಶ್ ನಾಯಕ್, ಉಪಾಧ್ಯಕ್ಷ ಮಮತಾ, ಅಬ್ರಾರ್ ಅಹಮದ್, ಮಹೇಶ್, ಚಿನ್ನಮ್ಮ ಸೇರಿದಂತೆ ಇನ್ನಿತರರು ನಗರಸಭೆ ಸದಸ್ಯರುಗಳು ಭಾಗಿಯಾಗಿದ್ದರು. ಕಷ್ಟ ಆಗುತ್ತೆ. ಅಲ್ಲಿ ಒಂದು ಕಮರ್ಷಿಯಲ್ ಬಳಕೆ ಅವಕಾಶ ಕೊಟ್ಟರೆ ಅಲ್ಲಿ ನಮಗೆ ಆದಾಯ ಬರಬಹುದು ಸರ್. ಈ ರೀತಿಯಾಗಿ ನಾವು ಬೇರೆ ಬೇರೆ ವಿಷಯಗಳನ್ನು ತಗೊಂಡ್ರೆ ಲೋಕಲ್ ಆಗಿ ಆದಾಯನ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಎರಡನೇದು ಸರ್, ಈಗ ಏನು ಅನೇಕ ಯೋಜನೆಗಳು ನಾವು ನೋಡ್ತೀವಿ, ಈ ಸರ್ವ ಸಮಸ್ಯೆ ಬರಬಾರ್ದು, ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಈ ಸ್ವತ್ತು ತಿದ್ದುಪಡಿ ಅಂತ ಬರುತ್ತೆ ಸರ್. ಏನೋ ಪಾಪ ಬರ್ತಾರೆ ಬಡವರು, ಅನಕ್ಷರಸ್ಥರು, ಈ ಸ್ವತ್ತು ಕೊಟ್ರೆ ಸಾಕಪ್ಪ ಅಂದ್ಬಿಟ್ಟು ಓಡ್ತಾರೆ. ಅವ್ರು ನೋಡೋದಿಲ್ಲ ಪ್ರೂಫ್ ಅದು ಇದೆಲ್ಲ. ಅದ್ರಲ್ಲಿ ಏನಾದ್ರು ಟೆಕ್ನಿಕಲ್ ಸಮಸ್ಯೆ ಆಗಿ ಮತ್ತೊಂದು ಅವ್ರು ತಿದ್ದುಪಡಿಗೆ ಹಾಕಿದ್ರೆ ಸರ್, ನಾನೇ ಹೋದಂತ ಅನೇಕ ಪ್ರಶ್ನೆಗಳಲ್ಲಿ 3 to 4 years ಆಗಿರುವಂತದ್ದು ನೋಡಿ, 3 ರಿಂದ 4 ವರ್ಷ ಆದ್ರೂ ತಿದ್ದುಪಡಿ ಆಗಿಲ್ಲ ಅಂತ ಹೇಳಿ ನಮ್ಮನ್ನ ಬೈಕೊಂಡಿದ್ದಾರೆ. ಸೊ ಇದು ಯಾಕೆ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಟೆಕ್ನಿಕಲ್ ಸಮಸ್ಯೆ ಇದೆ, ಸರ್ವರ್ ಸಮಸ್ಯೆ ಇದೆ, ಯಾವುದಾದ್ರು ಬೇರೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಹೇಳಿ ಸಮಜಾಯಿಷಿ ಕೊಡ್ತಾರೆ. ಬಟ್ ಇದೆಲ್ಲ ನಾವು ಯಾಕೆ ಸರಳೀಕರಣ ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥದ್ದು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಸೊ ಈ ರೀತಿಯಾದ ಗಂಭೀರ ಸಮಸ್ಯೆಗಳಲ್ಲಿ ನಾವು ನಮ್ಮ ಇನ್ನೇನು ಎಲ್ಲ ಅವಧಿಯನ್ನು ಮುಗಿಸಿ ಇನ್ನೊಂದು 5-6 ತಿಂಗಳಲ್ಲಿ ಕೂತಿದ್ದೀವಿ ಸರ್, ಕೊಡಬೇಕಾಗಿದೆ. ಆದರೆ ಸಣ್ಣ ಪುಟ್ಟ ಕೆಲವು ಕೆಲಸ ಕಾರ್ಯಗಳು, ಕಾಮಗಾರಿಗಳು ಬಂದಾಗ ನಮಗೆ ಅಡೆತಡೆಗಳು ಉಂಟಾಗ್ತಾ ಇದೆ. ಹಾಗಾಗಿ SFC ಅನುದಾನವನ್ನ ನಾವು ಇದಕ್ಕೆ ಫಿಕ್ಸ್ ಮಾಡಿದ್ರೆ ಅಂದ್ರೆ ವಾರ್ಷಿಕವಾಗಿ ನೀವೇನಾದರೂ ಬಿಡುಗಡೆ ಮಾಡಿಕೊಟ್ರೆ ಇದರಲ್ಲಿ ಅವ್ರಿಗೆ ಒಂದು ಸಂಬಳವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೋದು. ಇದು ಹಲವಾರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ನಗರಸಭೆಗಳಿಗೂ ಬಹಳ ಅನುಕೂಲ ಆಗುತ್ತೆ ಸರ್. ಈ ನಿಟ್ಟಿನಲ್ಲಿ ತಾವು ಗಮನ ಹರಿಸಬೇಕು. 2021ರಲ್ಲಿ ಜನಗಣತಿ ಆಗಿದ್ದಾಗಿತ್ತು. ಬಹುಶಃ ವರ್ಕೌಟ್ ಕೊಟ್ರೆ ಒಬ್ಬ 6 ತಿಂಗಳಾದ್ರೆ ವರ್ಕೌಟ್ ಕೊಟ್ಟು ಗಣೇಶ ಸುತ್ತ ನಮ್ಮ ಬಾಡಿ ಒಂದು ಸಣ್ಣದು ಇದರಲ್ಲಿ ಅವ್ರು ಕೇಳಿದ್ರೆ ಅನುದಾನ ಬಿಲ್ಡ್ ಆಗಲ್ಲ, ಅದೇ ನಾನು ಮಾಡ್ಲಪ್ಪ ಅಂತ 5 ಲಕ್ಷ ಅನುದಾನ ನಾವು ವರ್ಕೌಟ್ ಕೊಟ್ಬಿಟ್ಟು 6 ತಿಂಗಳಾದ್ರೂ ಕೆಲಸ ಮಾಡ್ಸಕ್ಕಿಲ್ಲ. ಜನಗಳೆಲ್ಲ ನಮ್ಗೆ ಸ್ಟಾಪ್ ಆಗ್ತಿದ್ರೆ ಯಾಕಂದ್ರೆ ನಮ್ಮಲ್ಲಿ ನಮ್ಗೆ ಹಣಕಾಸು ತುಂಬಾ ತೊಂದರೆ ಆಗಿದೆ. ಯಾಕಂದ್ರೆ ಸರ್ಕಾರದಲ್ಲಿ ಆಗ್ಲಿ ನಮ್ಮ ನಗರಸಭೆಯಲ್ಲಿ ಆಗ್ಲಿ ಯಾವುದೇ ರೀತಿ ಅನುದಾನಗಳಾಗ್ಲಿ ಇದರಲ್ಲಿ ಆಗ್ಲಿ ಗೊತ್ತಿಲ್ಲ ಸರ್. ಹೆಚ್ಚಿನದಾಗಿ ನಮ್ಗೆ ನಗರಸಭೆಗೆ ರೆವಿನ್ಯೂ ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಸಮಸ್ಯೆ ಏನಂತಾರೆ, ಈ ಸ್ವತ್ತು ಸಮಸ್ಯೆಗಳು ಚಾಮರಾಜನಗರದಲ್ಲಿ 31 ವಾರ್ಡ್ ಇದೆ, ಅದರಲ್ಲಿ ಸುಮಾರು